ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಜೂನ್ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಕಲೆಕ್ಟಿವ್ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮ ಜೀವನದ ಬಗ್ಗೆ ಕ್ಲಾರಿಟಿ ಬೇಕಾಗಿದ್ದರೆ ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಅದಕ್ಕೆ ಏನು ಬರುತ್ತೆ ನಿಮಗೆ ನೋಡೋಣ. ಈ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ದಿ ಎಂಪರರ್ ಬರ್ತಾ ಇದೆ. ಟಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ ಇದರಲ್ಲಿ? ಇಲ್ಲೊಂದು 7 of Cups, 8 of Wands, ಮತ್ತೊಂದು King of Swords, ಇಲ್ಲೊಂದು Six of Pentacles, ಮತ್ತೊಂದು 3 of Pentacles, ಇಲ್ಲೊಂದು 8 of Swords ಇದೆ. ನೋಡಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ. ಕಟ್ಟಿ ಹಾಕದಂಥ ಪರಿಸ್ಥಿತಿ, ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಸಿಟ್ಟಿದೆ, ಕೋಪ ಇದೆ, ಏನೇನೋ ಕನಸುಗಳಿದೆ, ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಕೆಲವರಲ್ಲಿ ಲೋನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹದಗೆಟ್ಟಿದೆ ಅನ್ನೋದಿದೆ. ಪರಿಸ್ಥಿತಿನ ಸುಧಾರಿಸ್ಕೋಬೇಕು ಅನ್ನೋದಿದೆ. ಆದರೆ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಮನಸ್ಸಲ್ಲಿ ಬೇಜಾರಿದೆ. ಆದರೆ ಹಾಗೆ ಈಗೋನೂ ಇದೆ. ಯಾರನ್ನು ಯಾವುದಕ್ಕೂ ಕೈ ಚಾಚುವಂಥ ವ್ಯಕ್ತಿ ಅಲ್ಲ ನೀವು. ಯಾರಿಗೂ ನಿಮ್ಮ ಕಷ್ಟ ಹೇಳ್ಕೊಳ್ಳುವಂಥ ಮನಸ್ಸಿಲ್ಲ. ಎಲ್ಲನೂ ಒಳಗೆ ಇಟ್ಕೊಂಡಿದ್ದೀರಾ. ದುಃಖ ಇದೆ, ಬೇಜಾರಿದೆ. ಹಾಗೆ ಇಲ್ಲಿ ಕೆಲವರಿಗೆ ಒಂದು ಲವ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅಲ್ಲಿ ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸು ಇರ್ಬೋದು, ಕೆಲವ್ರಿಗೆ ಫೈನಾನ್ಷಿಯಲ್ ಇಶ್ಯೂಸು ಇರಬಹುದು. ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಆ ಪರಿಸ್ಥಿತಿ ಸುಧಾರಿಸ್ಬೇಕು ಅನ್ನೋದಿದೆ. ಅದಕ್ಕೆ ಮುಂದೆ ಏನಿದೆ ನೋಡೋಣ. ದಿನಗಳು ಕಳೀತಾ ಇದೆ, ಯಾವ ಕೆಲಸಗಳು ಆಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ, ಆ ಥರ ಅನ್ನಿಸ್ತಾ ಇದೆ ನಿಮಗೆ. ಮದುವೆ ಆಗ್ತಾ ಇಲ್ಲ, ಕೆಲವರಿಗೆ ಇಲ್ಲಿ ಜಾಬ್ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಪೇಷನ್ಸ್ ಹೇಳ್ತಾ ಇದೆ. ಮತ್ತೊಂದು ದಿ ಮಾಸ್ಟರ್ ಏನು ಹೇಳ್ತಾರೆ ನೋಡೋಣ ನಿಮಗೆ. ಇಲ್ಲಿ ಶೇರಿಂಗ್, ಮತ್ತೊಂದು ಮೂಮೆಂಟ್ ಟು ಮೂಮೆಂಟ್. ಇಲ್ಲಿ ಬ್ರೇಕ್ ಥ್ರೂ ಇದೆ. ಇಲ್ಲೊಂದು ಬ್ರೇಕ್ ಇದೆ ನಿಮಗೆ. ಹಾಗೆ ಸಮಾಧಾನವಾಗಿರಿ ಅನ್ನೋದು ಹೇಳ್ತಾ ಇದೆ. ಬದಲಾವಣೆ ಇದೆ ನಿಮ್ಮ ಜೀವನದಲ್ಲಿ, ಟ್ರಾನ್ಸ್ಫಾರ್ಮೇಷನ್ ಇದೆ. ನೀವು ಡಿಸಿಷನ್ ತಗೋತೀರಾ, ನಿಮ್ಮ ಲೈಫ್ನ ಶೇರ್ ಮಾಡ್ಕೋತೀರಾ ಅನ್ನೋದಿದೆ. ಕೆಲವರಿಗಿಲ್ಲಿ ಮದುವೆ ಆಗೋ ಯೋಗ ಇದೆ. ಆದರೆ ಕ್ಷಣಕ್ಕೂ ಮನಸ್ಸಲ್ಲಿ ಆಂಗ್ಸೈಟಿ ಇದೆ. ಆ ನಿಮ್ಮ ಮನಸ್ಸನ್ನ ಹೀಲ್ ಮಾಡ್ಕೋಬೇಕಾಗತ್ತೆ. ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ. ಎಲ್ಲ ನಾವು ಅನ್ಕೊಂಡಂಗೆ ಆಗಲ್ಲ. ಕೆಲವು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ನಾವು ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದೂ ಇದೆ. ನೀವು ಯಾವ ವಿಷಯಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದ್ದೀರಾ? ಇಲ್ಲಿ ಮೊದಲನೇದಾಗಿ ಒಂದು ಲವ್ ಅಫೇರ್ ಇದೆ ನಿಮಗೆ. ನೆಕ್ಸ್ಟ್ ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು. ಆ ಥರ ನೀವು ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀರಾ. ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರೂ ಇದೆ. ಡಿಸಪಾಯಿಂಟ್ಮೆಂಟ್ಸ್ ಇದೆ. ಕೆಲವು ಆಸೆಗಳನ್ನ ನೀವು ಚೇಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಸಮಾಧಾನವಾಗಿರಿ. ಆ ಥರ ಒಂದು ನಿಮ್ಗೆ ಇಲ್ಲಿ ಮೆಸೇಜ್ ಇದೆ. ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಗೆ ಏನು ಮೆಸೇಜ್ ಇದೆ ಒರಾಕಲ್ ಕಾರ್ಡ್ಸಿಂದ? ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತಾ? ಗೆಟ್ ರೆಡಿ ಫಾರ್ ನ್ಯೂ ಹೊರೈಸನ್. ಮತ್ತೊಂದು in the flow, everything is smooth sailing.
ಮತ್ತೊಂದು ಸರೆಂಡರಿಂಗ್ ಟು ದಿ ಜರ್ನಿ, ರಿಲೀಸ್ ಕಂಟ್ರೋಲ್. ಮತ್ತೊಂದು ಎಂಬ್ರೇಸಿಂಗ್ ಎಂಥೂಸಿಯಾಸಮ್. ಹಾಗೆ ಬರ್ತಾ ಇದೆ ಒನ್ ಮೋರ್ ಫೈನಲ್ ಕಾರ್ಡ್, ಫಸ್ಟ್ ಲೈಟ್, ಬಿಗಿನಿಂಗ್ ಎ ನ್ಯೂ ಸೈಕಲ್. ನಿಮಗೆ ಇದಿಷ್ಟು ಮೆಸೇಜ್ಗಳಿದೆ ಇಲ್ಲಿ. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್ ಫಾರ್ವರ್ಡ್ ಅಂತ ಬರ್ತಾ ಇದೆ. ಮುಂದೆ ಹೋಗಿ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಕೆಲವು ಚೇಂಜಸ್ ಇದೆ ನಿಮಗೆ, ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಹೇಳಿದೆ ನಿಮಗೆ ನಾನು. ಗೆಟ್ ರೆಡಿ ಫಾರ್ ನ್ಯೂ ಹೊರೈಸನ್. ಒಂದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಬರಲಿದೆ. ಆದರೆ ಅದಕ್ಕೋಸ್ಕರ ನೀವು ಪ್ರಯತ್ನಗಳನ್ನ ಮಾಡಬೇಕು. ಇನ್ ದಿ ಫ್ಲೋ. ಮುಂದೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಅನ್ನೋದಿದೆ. ಲೈಫಲ್ಲಿ ಕೆಲವು ಡಿಸಿಷನ್ಗಳನ್ನ ತಗೋತೀರಾ ನೀವು, ಅದ್ರ ಮೇಲೆ ಫೋಕಸ್ ಮಾಡಿ, ಅದಕ್ಕೋಸ್ಕರ ವರ್ಕ್ ಮಾಡಿ ಅನ್ನೋದಿದೆ. ಇಲ್ಲೊಂದು ನ್ಯೂ ಸೈಕಲ್ ಇದೆ, ನಿಮ್ಗೊಂದು ನ್ಯೂ ಬಿಗಿನಿಂಗ್ ಇದೆ. ಕೆಲವರು ನೀವು ಮದುವೆ ಮಾಡ್ಕೋತೀರಾ, ಇನ್ನು ಕೆಲವರಿಗೆ ಒಳ್ಳೆ ಜಾಬ್ ಆಗುತ್ತೆ. ಆ ಒಂದು ಸಂತೋಷದ ಸುದ್ದಿನ ನೀವು, ಹ್ಯಾಪಿನೆಸ್, ಆ ಒಂದು ಸಂತೋಷ ಹಂಚ್ಕೋತೀರಾ ಅನ್ನೋದಿದೆ. ಶೌಟ್ ಟು ದಿ ಹೆವೆನ್ಸ್ ವಿತ್ ಹ್ಯಾಪಿನೆಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ, ಆ ಒಂದು ಮೆಸೇಜ್ ನಿಮಗಿದೆ. ಈ ಒಂದು ಕಟ್ಟಿ ಹಾಕದಂಥ ಪರಿಸ್ಥಿತಿ ಇರಬಹುದು ಸದ್ಯದಲ್ಲಿ. ಮುಂದೆ ನಿಮ್ಮ ಲೈಫು ಸುಗಮವಾಗಿ ಸಾಗುತ್ತೆ. ಈ ಒಂದು ಜರ್ನಿ, ಈ ಒಂದು ಲೈಫ್ ಅನ್ನೋ ಪ್ರಯಾಣದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ನಿಮ್ಗೊಬ್ರು ಸಂಗಾತಿ ಬರ್ತಾರೆ ಅನ್ನೋದು ಇದೆ. ನೀವು ನಿಮ್ಮ ಲೈಫ್ನ ಶೇರ್ ಮಾಡ್ಕೋತೀರಾ. ಮುಂದೆ ಸಂತೋಷ ಇದೆ, ಹ್ಯಾಪಿನೆಸ್ ಇದೆ ಅನ್ನೋ ಒಂದು ಮೆಸೇಜ್ ಇದೆ. ಅದಕ್ಕೋಸ್ಕರ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ. ಬಿ ಹ್ಯಾಪಿ, ಬಿ ಎಂಥೂಸಿಯಾಸ್ಟಿಕ್. ಆ ಒಂದು ನಿಮಗೆ ಮೆಸೇಜ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.